ಎಲ್ಲಿಯವರೆಗೂ ಹೋರಾಟ ಬಿಜೆಪಿ ಯುವ ಮೋರ್ಚಾಕ್ಕೆ ಬಿಜೆಪಿ ಯುವ ಮೋರ್ಚಾ ಹೋರಾಟಕ್ಕೆ ನೀಡಿರ್ತಾರೆ. ಆ ಒಂದು ಹೇಳಿಕೆಯನ್ನು ಖಂಡಿಸಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಲು ಒತ್ತಾಯವನ್ನ ಹೇರಲಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಸಾಗರ ನಗರದಲ್ಲೂ ಕೂಡ ಈ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಭೆಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಪ್ರಸಾದ್ ಕೆ.ಆರ್. ಅವರು ಉಪಸ್ಥಿತಿದ್ದಾರೆ. ಅವರಿಗೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಧುರಾ ಶಿವಾನಂದ್ ಅವರು ಉಪಸ್ಥಿತಿದ್ದಾರೆ. ಅವರಿಗೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಗರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗುರುಪ್ರಸಾದ್ ಅವರು ಉಪಸ್ಥಿತಿದ್ದಾರೆ. ಅವರಿಗೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಸಭೆಗೆ ನಮ್ಮ ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸತೀಶ್ ಬಾಬು ಅವರು ಉಪಸ್ಥಿತಿದ್ದಾರೆ. ಹಾಗೆ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ವಾಸು ಅವರು ಉಪಸ್ಥಿತಿದ್ದಾರೆ. ಅವರಿಗೆ ಪೂರ್ವ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಸಭೆಗೆ ಯುವ ಮೋರ್ಚಾ ಕಾರ್ಯಕರ್ತರು ಹಾಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತಿದ್ದೀರಿ. ತಮ್ಮೆಲ್ಲರಿಗೂ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾಧ್ಯಮದವರೆಗೂ ಹಾಗೂ ಆರಕ್ಷಕ ಸಿಬ್ಬಂದಿಯವರೆಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರು ಮಾತಾಡಬೇಕು. ಪರಶುರಾಮ್ ಅವರು ಈ ಒಂದು ಹೋರಾಟದ ಉದ್ದೇಶದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಮುಖವಾಗಿ ಅದರ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಒಟ್ಟಾರೆ ಕಾಂಗ್ರೆಸ್ ಪಕ್ಷದವರು ಅವರು ಭಾಷಣ ಪ್ರಾರಂಭ ಮಾಡೋದು ಸಂವಿಧಾನ ಮತ್ತು ಅಂಬೇಡ್ಕರ್ ಸಂವಿಧಾನದ ಉದ್ದೇಶ, ಅಂಬೇಡ್ಕರ್ ನಮ್ಮ ನಾಯಕರು ಅಂತ ಹೇಳಿ ಬಹಳಷ್ಟು ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ಆ ಭಾಷಣವನ್ನು ಪ್ರಾರಂಭ ಮಾಡಿದ ಮೇಲೆ ಬೇರೆ ಬೇರೆ ಮಾತಾಡಿ ಆ ಭಾಷಣವನ್ನು ಕೊನೆ ಮಾಡ್ತಕ್ಕಂಥದ್ದು ಒಂದು ಮೋದಿಯವರ ವಿರುದ್ಧ, ಇನ್ನೊಂದು ಬಿಜೆಪಿ ವಿರುದ್ಧ, ಇನ್ನೊಂದು RSS ವಿರುದ್ಧ, ಅಮಿತ್ ಶಾ ವಿರುದ್ಧ, ಪರಿವಾರದ ವಿರುದ್ಧ ಒಂದು ರೀತಿ ಬೆಂಕಿಯನ್ನ ಉಗುಳಿ ಆ ಭಾಷಣವನ್ನು ಕೊನೆಗೊಳ್ತಕ್ಕಂಥದ್ದು ಅವರ ಕಾಯಂ ಹವ್ಯಾಸ. ಇದಕ್ಕೆ ಮನೆ ಕೂಡ ಸೇರ್ಪಡೆ ಆಗಿದೆ. ಇವತ್ತು ನೋಡಿದ್ದೀವಿ, ಅದರ ಇತಿಹಾಸವನ್ನೇ ನೋಡಿದ್ದೀವಿ. ಇದೇ ಸೋನಿಯಾ ಗಾಂಧಿ ಅವರು ಮೋದಿ ಅವರಿಗೆ ಮೌಖಿಕ ಸೌದಾಗರ ಅಂತ ಹೇಳಿ ಒಂದು ಕೆಟ್ಟದಾಗಿ ಮಾತನಾಡಿದ್ದನ್ನು ನೋಡಿದ್ವಿ. ಇದೇ ರಾಹುಲ್ ಗಾಂಧಿ ಅವರು ಮೋದಿ ಅವರನ್ನ ಚೌಕಿದಾರ್ ಚೋರೆ ಅಂತ ಹೇಳಿ ಅಪಮಾನ ಮಾಡಿದ್ದನ್ನು ನೋಡಿದ್ದೀವಿ. ಅದ್ಯಾಕೆ ಇಲ್ಲಿ ಹತ್ತಿರದಲ್ಲಿ ನಮ್ಮ ಸಾಗರದ ಈಗಿನ ಶಾಸಕರು ಮೋದಿ ಅವರನ್ನು ಗುಂಡಿಟ್ಟು ಕೊಲ್ಲಿ ಅಂತ ಹೇಳಿದ್ರು ನೋಡಿದ್ದೀವಿ. ಈ ಇತಿಹಾಸನೇ ಇದೆ, ಕಾಂಗ್ರೆಸ್ಗೆ ಇತಿಹಾಸನೇ ಇದೆ. ಅಂದ್ರೆ ಈ ರೀತಿಯಲ್ಲಿ ಒಟ್ಟಾರೆ ಬಿಜೆಪಿ ಅವ್ರನ್ನ, RSS ಅವ್ರನ್ನ, ಸಂಘ ಪರಿವಾರದವರನ್ನ ನಿಂದಿಸ್ತಕ್ಕಂಥದ್ದು, ಹೀಯಾಳಿಸ್ತಕ್ಕಂಥದ್ದು, ಅವ್ರ ವಿರುದ್ಧ ದ್ವೇಷ ಕಾರ್ತಕ್ಕಂಥದ್ದು, ಇದು ಅವರ ನಡೆದು ಬಂದಿರತಕ್ಕಂಥ ಸಂಪ್ರದಾಯ. ಇದಕ್ಕೆ ಮೊನ್ನೆ ಸೇರ್ಪಡೆ ಈ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಕ್ಕಂಥವ್ರು. ಆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸುಮಾರು 80-85 ವರ್ಷ ವಯಸ್ಸಾಗಿದೆ. ಅವರು ಎಷ್ಟು ಹಿರಿಯ ನಾಯಕರಿದ್ದಾರೆ. ಆದ್ರೆ ಅವರು ಇವತ್ತಿಗೂ ಕೂಡ ನನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದೇ, ಅಂದ್ರೆ ನನ್ನನ್ನು ಈ ಸ್ಥಾನಕ್ಕೆ ತಂದಿರತಕ್ಕಂಥದ್ದೇ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧೀಜಿ ಅಂತ ಹೇಳಿ ಅವರು ಭಾಷಣ ಮಾಡೋ ಸಂಸತ್ತನ್ನು ನೋಡಿದ್ವಿ. ಬಹಳ ಬೇಸರ ಆಗತ್ತೆ. ಇಂಥ ಒಬ್ಬ ಹಿರಿಯ ನಾಯಕರು ಬಹುಶಃ ಇವತ್ತು ಆ ಪಕ್ಷದಲ್ಲಿ ಈ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲ ಇವತ್ತು ಪಕ್ಷದಲ್ಲಿ ಇದ್ದಾರೆ ಅಂತಂದ್ರೆ ನಮ್ಮ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹಿರಿತನಕ್ಕೆ. ಆದ್ರೆ ಅವರು ಇವತ್ತು ಅವರಿಗೆ ಖಾಲಿ ಬೀಳ್ತಕ್ಕಂಥ ಸಂಸ್ಕೃತಿಯನ್ನ ಕಾಂಗ್ರೆಸ್ನಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ ಅವರ ದಯನೀಯ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ. ಮೊನ್ನೆ ಅವರು ಆ ಮಾತನ್ನು ಹೇಳಿದ್ದಾರೆ. ಏನು ಅದು ಎಲ್ಲಿ ಮುಸಲ್ಮಾನರು ಮುಸಲ್ಮಾನರನ್ನ ಒಂದು ಸಭೆಯನ್ನ ಮಾಡಿ, ಅಸ್ಸಾಂನಲ್ಲಿ ಮುಸಲ್ಮಾನರ ಸಭೆಯನ್ನ ಮಾಡಿ, ಆ ಸಭೆಯಲ್ಲಿ ಅವ್ರೇನ್ ಹೇಳಿದ್ದಾರೆ, ಬಿಜೆಪಿ ಅವರನ್ನ, RSS ನವರನ್ನ, ಪರಿವಾರದವರನ್ನ ಅವ್ರನ್ನ ತಕ್ಷಣದಲ್ಲಿ ನೀವು ನಮಾಜು ಮಾಡ್ತಾ ಇದ್ರೆ ಅದನ್ನು ಬಿಟ್ಟು ಹೋಗಿ ಕೊಲೆ ಮಾಡ್ರಿ, ಅವರಿಗೆ ಹೊಡೀರಿ, ಅವರಿಗೆ ಮಾರೋ ಅಂತ ಹೇಳ್ತಕ್ಕಂಥ ಮಾತನ್ನ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅಂದ್ರೆ ಎಷ್ಟು ಅವರು ದ್ವೇಷ ಕಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಹತಾಶ ಭಾವನೆ ಅವರ ಮನಸ್ಸಿನಲ್ಲಿದೆ. ಯಾಕಂದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥ 5 ರಾಜ್ಯಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗ್ತಾ ಇದೆ. ಹಾಗಾಗಿ ಒಂದು ಹತಾಶೆ ಭಾವನೆ, ಮತ್ತೆ ಎಲ್ಲಿ ನನ್ನಿಂದ ಈ ರಾಷ್ಟ್ರಾಧ್ಯಕ್ಷ ಸ್ಥಾನ ಬಿಟ್ಟೋಗ್ಬಿಡುತ್ತೇನೋ ಅಂತಕ್ಕಂಥ ಅಭದ್ರತೆ ಅವ್ರಿಗೆ ಕಾಡ್ತಾ ಇದೆ. ಇದರ ಹಿನ್ನೆಲೆ ಒಳಗೆ ಇವತ್ತು ಅವರು ಬಿಜೆಪಿ ಅವರನ್ನ, RSS ನವರನ್ನ, ಪರಿವಾರದವರನ್ನ
ಬೆಂಕಿ ಉಗುಳಿದ ಹಾಗೆ ಉಗುಳಿ ಏನೋ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ದ್ವೇಷ ಭಾಷಣ ವಿರೋಧಿ ಕಾನೂನನ್ನ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಎಲ್ಲಿ ವಿಧಾನಸಭೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಯಾರ ಮೇಲೆ ಕೇಸ್ ಹಾಕ್ಬೇಕೀಗ? ಇದೇ ಪಕ್ಷದ ರಾಷ್ಟ್ರದ ಅಧ್ಯಕ್ಷ ಇವರು ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಇವರ ಒಂದು ಆ ಬಿಲ್ಗೆ ಏನು ಬೆಲೆ ಉಳಿದಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ. ಇವರು ಮುಸಲ್ಮಾನರನ್ನ ಓಲೈಸ್ಕೊಳ್ತಕ್ಕಂಥ ಬರದಲ್ಲಿ, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಮುಸಲ್ಮಾನರು ಇವತ್ತು ಒಂದಷ್ಟು ಬುದ್ಧಿವಂತರಾಗಿದ್ದಾರೆ. ಇವತ್ತು ಎಲ್ಲಾ ಕಡೆಗಳಲ್ಲೂ ಕೂಡ ಇವತ್ತು ದಾವಣಗೆರೆಯಲ್ಲಿ ಇದೇ ಮುಸಲ್ಮಾನರಿಗೆ ಮೋಸ ಮಾಡಿದ್ರು ಇವರು, ಇದೇ ಕಾಂಗ್ರೆಸ್ ಪಕ್ಷವರು ಮೋಸ ಮಾಡಿದ್ರು. ಅಷ್ಟಿದ್ರೆ ಕೊಡ್ಬೇಕಾಗಿತ್ತು, ಅಲ್ಪಸಂಖ್ಯಾತ ಅಂತ ಬಾಯಲ್ಲಿ ಹೇಳೋದಲ್ಲ, ಕೊಡ್ಬೇಕಾಯ್ತು ಟಿಕೆಟ್, ಕೊಡ್ಲಿಲ್ಲ, ಮೋಸ ಮಾಡಿದ್ರು. ಇವತ್ತು ಅದಕ್ಕಾಗಿ ಅದನ್ನ ಅಲ್ಲಿ ಮರೆಮಾಚಲಿಕ್ಕೋಸ್ಕರ ಅಲ್ಲಿ ಹೋಗಿ ಮುಸಲ್ಮಾನರು ನೀವು ನಮಾಜ್ ಬಿಟ್ಟು ನೀವು ಬಿಜೆಪಿಯವರಿಗೆ ಹೊಡೀರಿ ಅಂತ ಅಂತಾರೆ. ಅಂದ್ರೆ ಇದು ಮುಸಲ್ಮಾನರು ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕಂದ್ರೆ ಮುಸಲ್ಮಾನರ ಧಾರ್ಮಿಕ ಭಾವನೆಯ ಮೇಲೆ ಧಕ್ಕೆ ತಂದಿದೆ ಇದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮಾಜನ್ನು ಬಿಟ್ಟು ಹೋಗಿ ನೀವು ಹೊಡೀರಿ ಅಂತಾರ ಅಂತ ಅಂದ್ರೆ ಇದರ ಹಿಂದಿರ್ತಕ್ಕಂಥದ್ದೇನು ಆ ಮುಸಲ್ಮಾನರ ಭಾವನೆ ಮೇಲೆ ಧಕ್ಕೆ ಆಗಿದೆ. ಮುಸಲ್ಮಾನರು ಸಾಗರದಲ್ಲಿ ನಾವು ಕರೆ ಕೊಡ್ತಾ ಇದ್ದೀರಿ, ದಯವಿಟ್ಟು ಇದರ ವಿರುದ್ಧ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಈ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಅವ್ರ ಮೇಲೆ ಮುಸಲ್ಮಾನ ಸಮಾಜದವರು ಇವತ್ತು ಅವ್ರ ಮೇಲೆ ಕೇಸ್ ಹಾಕಬೇಕಾಗಿದೆ. ಆ ಮಟ್ಟಕ್ಕೆ ಇವತ್ತು ಅವ್ರು ಮಾತನಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಅಷ್ಟೊಂದು ವಯಸ್ಸಾಗಿದೆ, ನಿಮಗೆ ಹಿರಿಯರಿದ್ದೀರಿ, ನಿಮ್ಮ ಗೌರವ ಇದೆ, ಮೋದಿ ಅವರು ಗೌರವ ಕೊಡ್ತಾರೆ ನಿಮಗೆ. ಆದ್ರೆ ನೀವು ಈ ರೀತಿಯ ಸಣ್ಣ ರೀತಿಯ ಭಾವನೆಯಿಂದ ಮಾತನಾಡ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತದೆ. ಮುಂದಿನ ಒಂದು ಹಂತಗಳಲ್ಲಿ ಈಗಾಗಲೇ ಪರಶುರಾಮ್ ಅವರು ಹೇಳಿದ್ದಾರೆ, ಇಡೀ ರಾಷ್ಟ್ರಾದ್ಯಂತ ಈ ರೀತಿಯ ಕೇಸ್ಗಳನ್ನ ಫೈಲ್ ಮಾಡ್ತಾ ಇದ್ದೀವಿ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಕೇಂದ್ರದಲ್ಲಿ ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿಜಿ ಅವರು ಕೊಡ್ತಿರುವಂತಹ ಆಡಳಿತ ವೈಖರಿಯನ್ನ ನೋಡ್ಬಿಟ್ಟು ಅವರಿಗೆ ನಾವು ಇನ್ನು ಮುಂದೆ ಕಳೆದೋಗ್ತೀವೇನೋ, ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲವೇನೋ ಅನ್ನೋ ಭಾವನೆ ಅವರಲ್ಲಿ ಬಂದು ಈ ರೀತಿ ಅವಾಗ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನ ಕೊಡುವುದರ ಮೂಲಕ ನಾವು ಜೀವಂತವಾಗಿದ್ದೇವೆ, ಇನ್ನು ಅಸ್ತಿತ್ವದಲ್ಲಿ ಇದ್ದೇವೆ ಅನ್ನೋದನ್ನ ತೋರಿಸ್ಕೊಳ್ಬೇಕಾಗಿದೆ. ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ನಮಗೂ ನಿಜವಾಗ್ಲೂ ಬೇಸರವಾಗುತ್ತೆ. ಹಿರಿಯರಾದವರು ದೇಶವನ್ನ ಕಟ್ಟುವಂತ ಕೆಲಸದಲ್ಲಿ ಕೈಯನ್ನ ಜೋಡಿಸಬೇಕು ಬಿಟ್ರೆ ಈ ರೀತಿ ಕೋಮು ಭಾವನೆಗಳನ್ನ ಮೂಡಿಸೋದ್ರಲ್ಲಿ, ಪ್ರಚೋದನಕಾರಿ ಭಾಷಣಗಳನ್ನ ಮಾಡೋದ್ರ ಮೂಲಕ ಇವರು ನಾವು ಪಕ್ಷವನ್ನ ಜೀವಂತವಾಗಿ ಇಡ್ತೀವಿ ಅಂದ್ರೆ ಅದು ನಿಜವಾಗ್ಲೂ ಆಗಲ್ಲ. ಜನ ಯಾರು ಈಗ ದಡ್ಡರಾಗಿಲ್ಲ, ಇವರು ಮಾತಿನ ಮೇಲೆ ಹಿಡಿತವನ್ನ ಹಿಡ್ಕೊಳ್ಬೇಕು. ಯಾಕಂದ್ರೆ ಹಿರಿಯರಾಗಿದ್ದಾರೆ, ಮತ್ತೆ ಪಕ್ಷವನ್ನ ಕಟ್ತಾ ಇದ್ದಾರೆ. ಯುವಕರಲ್ಲಿ ಒಳ್ಳೆಯ ಭಾವನೆಯನ್ನ ಮೂಡಿಸಬೇಕು ಇವರು. ಅದಲ್ಲದೆ ಬಿಜೆಪಿ RSS ಏನ್ ಮಾಡಿದೆ ಇವರಿಗೆ? ದೇಶ ಕಟ್ಟುವಂತಹ ಒಳ್ಳೆಯ ಕೆಲಸವನ್ನ ಮಾಡುವಂತಹ ಯಾವುದೇ ಸಂಘಟನೆಯನ್ನ ನೋಡಿದ್ರೆ ಇವರಿಗೆ ಬೇಸರ ತರಿಸತ್ತೆ. ಅಂದ್ರೆ ಇವರು ಏನ್ ಮಾಡಕ್ ಹೊರಟಿದ್ದಾರೆ ಸಮಾಜದಲ್ಲಿ ಅನ್ನೋದನ್ನ ನೋಡ್ಕೊಳ್ಬೇಕು. ಅದು ಅಲ್ಲದೆ ವೋಟ್ ಬ್ಯಾಂಕ್ ರಾಜಕಾರಣ, ಅದು ತುಷ್ಟೀಕರಣ, ಯಾವುದೋ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡ್ತೀವಿ ಅನ್ನೋ ಬರದಲ್ಲಿ ಆ ಸಮುದಾಯವನ್ನ ಸಮಾಜಘಾತಕ ಶಕ್ತಿಗಳನ್ನಾಗಿ ಪರಿವರ್ತನೆ ಮಾಡೋದ್ರಲ್ಲಿ ಇವ್ರ ಕಾರ್ಯ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪಾಪ ಅಮಾಯಕರು ಅವ್ರ ಪಾಡಿಗೆ ಅವರು ಇರ್ತಾರೆ, ಯಾವುದೇ ಧರ್ಮ ಆದ್ರೂ ಗೌರವದಿಂದ ಕಾಣ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಇವರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಧರ್ಮದ ಮಧ್ಯೆ ಒಡಕನ್ನ ಮೂಡಿಸುವಂತ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ಖಂಡನೀಯ ಅಂತ ಹೇಳಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಅವಹೇಳನಕಾರಿಯಾಗಿರ್ತಕ್ಕಂಥ ಒಂದು ಮಾತನ್ನ ಆಡಿರ್ತಕ್ಕಂಥದ್ದು ಇಡೀ ದೇಶದ ಜನತೆಗೆ ಒಂದು ದುಃಖವನ್ನ ಕೊಟ್ಟಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಮತ್ತು RSS ಈ ದೇಶ ರಕ್ಷಣೆಗೆ ತಮ್ಮ ಸಂಪೂರ್ಣ ಜೀವನವನ್ನೇ ತ್ಯಾಗ ಮಾಡತಕ್ಕಂಥ ಒಂದಿಷ್ಟು ಕಾರ್ಯಕರ್ತರಿದ್ದಾರೆ. ಇವರ ಒಂದು ಹೇಳಿಕೆ, ಪ್ರಚೋದನಕಾರಿ ಭಾಷಣವನ್ನ ನೋಡಿದ್ರೆ ಇಡೀ ಯುವಕ ಸಮುದಾಯಕ್ಕೆ ಆಕ್ರೋಶವನ್ನ ತರತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೆ. ಮೊನ್ನ ಅಧ್ಯಕ್ಷರು ಹೇಳಿದ ಹಾಗೆ ಸುಮಾರು 80-85 ವರ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹತಾಶರಾಗಿದ್ದಾರೆ ಅಂತ ಅನ್ಸುತ್ತೆ. ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ಅನ್ನುವಂಥದ್ದನ್ನ ಆಗ್ಲೇ ಅವರು ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಇಂಥ ಒಂದು ಹೇಳಿಕೆ ನೀಡಿರೋ ಮುಖಾಂತರ ಜನರಿಗೆ ಒಂದು ಇಡೀ ನಮ್ಮ ಯುವ ಸಮುದಾಯಕ್ಕೆ, ಭಾರತದಲ್ಲಿರ್ತಕ್ಕಂಥ ಯುವ ಸಮುದಾಯಕ್ಕೆ ಇವರೇ ತಾನೇ ಆಕ್ರೋಶ ವ್ಯಕ್ತಪಡಿಸಿ ಅನೇಕ ದೌರ್ಜನ್ಯಗಳನ್ನ ಮಾಡ್ತಕ್ಕಂಥ ಕೆಲಸ ಇವರು ನಡೀತಾ ಇದೆ. ಹಾಗಾಗಿ ಒಂದು ಧರ್ಮದ ವಿಚಾರವಾಗಲಿ,
ಭಾರತೀಯ ಜನತಾ ಪಕ್ಷ ಆಗಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ವಿಚಾರವಾಗಲಿ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಂಥ ಒಬ್ಬರು ಮುತ್ಸದಿ ರಾಜಕಾರಣಿ ಆಗಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಅನೇಕ ಇಂಥ ಹೇಳಿಕೆಗಳನ್ನು ಕೊಟ್ಟು ತಮ್ಮ ಒಂದು ಅವ್ರಿಗೆ ಬೇರೆ ಏನಿಲ್ಲ, ಈಗ ಒಂದು ಒಳ್ಳೆ ಕೆಲಸ ಮಾಡಿ ಹೆಸರು ಮಾಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ. ಇಂಥ ಒಂದು ಹೇಳಿಕೆ ಕೊಟ್ಟು ರಾಷ್ಟ್ರ ವ್ಯಾಪ್ತಿಯಾಗಿ ಒಂದು ಜನರ ವಿರುದ್ಧ ಜನ ಎದುರಿಗೆ ಬರಬೇಕು ಅನ್ನೋದನ್ನ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದನ್ನ ಹೇಳಿಕೆ ಒಬ್ಬ ಸಾಮಾನ್ಯ ಜ್ಞಾನ ಇದ್ದವನ ಸಮೇತ ಇಂಥ ಒಂದು ಮಾತನ್ನು ಆಡೋದಿಲ್ಲ. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಂಥ ಮಾತನ್ನು ಆಡಿರ್ತಕ್ಕಂಥದ್ದು ಖಂಡನೀಯ. ಇದು ದೇಶವ್ಯಾಪ್ತಿಯಾಗಿ ಇದರ ವಿರುದ್ಧ ಮುಖ್ಯವಾದ ಪ್ರತಿಭಟನೆ ಕೂಡ ನಡೀಬೇಕಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ನಗರ ಮಂಡಲದ ಯುವ ಮೋರ್ಚಾ ಆಗಿರ್ತಕ್ಕಂಥ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಒಂದು ಒಳ್ಳೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಹೋರಾಟ ಕೂಡ ಅವರು ಈ ಒಂದು ಹೇಳಿಕೆ ನೀಡಿದ್ದಾರೆ. ಮೊದಲು ಅವ್ರು ಯೋಚನೆ ಮಾಡಬೇಕಿತ್ತು ನಾನು ಏನು ಮಾತಾಡ್ತಿದ್ದೀನಿ ಅಂತ. ಯಾಕಂದ್ರೆ ಅವರು ಸೈದ್ಧಾಂತಿಕವಾಗಿ ಬಿಜೆಪಿನ ವಿರೋಧ ಮಾಡಲಿ, ರಾಜಕೀಯವಾಗಿ ವಿರೋಧ ಮಾಡಲಿ, ಏನು ತೊಂದರೆ ಇಲ್ಲ. ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಪಕ್ಷಗಳು ಅವರನ್ನು ಇವ್ರು ವಿರೋಧ ಮಾಡೋದು, ಇವ್ರನ್ನ ಅವ್ರು ವಿರೋಧ ಮಾಡೋದು ಸರ್ವೇ ಸಾಮಾನ್ಯ. 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ, ಎಲ್ಲೂ ತಲೆ ತಗ್ಗಿಸ್ತಾ ಇರ್ತಕ್ಕಂಥ RSS ಅನ್ನ ವಿರೋಧ ಮಾಡ್ತಿದ್ದಾರೆ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ. RSS ಬೆಳ್ಕೊಂಡಾಗಿದೆ ಸ್ವಾಮಿ. RSS 100 ವರ್ಷ ಆಗೋಗಿದೆ. ದೇಶದಲ್ಲಿ RSS ಅನ್ನು ನೀವೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದೋ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಿಕೊಂಡು, ಬೆದರಿಕೆಗಳನ್ನು ಹೊಡ್ಕೊಂಡು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹೊಡ್ಕೊಂಡು RSS ನ ಕಟ್ಟಿಲ್ಲ. RSS ನ ಕಟ್ಟಿರೋದು ತ್ಯಾಗ ಬಲಿದಾನಗಳಿಂದ. RSS ನ ಕಟ್ಟಿರೋದು ತ್ಯಾಗ ಬಲಿದಾನಗಳಿಂದ. ನೀವು RSS ನ ನಿಂದಿಸಿದ ತಕ್ಷಣ ಯಾವುದು RSS ಏನು ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಹಿರಿಯರ ಕೈಯಲ್ಲೇ RSS ನ ಏನು ಮಾಡ್ಕೊಳಕ್ಕಾಗಿಲ್ಲ. ಇನ್ನು ನೀವು ನಿಮ್ಮ ಕೈಯಲ್ಲಿ ಏನಾದ್ರು ಮಾಡ್ಕೊಳಕ್ ಸಾಧ್ಯ ಇದೆಯಾ? ಏನು ನಿಮ್ಮ ಕೊಡುಗೆ ಏನು? ನೀವು ರೈಲ್ವೆ ಮಿನಿಸ್ಟರ್ ಆಗಿದ್ರಿ ಅಲ್ವಾ? ರೈಲ್ವೆ ಮಿನಿಸ್ಟರ್ ಆದಾಗ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನಿದೆ? ಏನ್ ಕೊಟ್ಟಿದ್ದೀರಿ ನೀವು? ಕನ್ನಡದಲ್ಲಿ ರೈಲ್ವೆ ಪರೀಕ್ಷೆ ಬರೆಯಕ್ಕೆ ಬಿಜೆಪಿನೇ ಬರಬೇಕಾಯ್ತು, ಆಯ್ತಾ? ಸದರನ್ ರೈಲ್ವೆಗೆ ನಿಮ್ಮ ಕೊಡುಗೆ ಏನು? ಒಂದಾದ್ರೂ ಹೊಸ ರೈಲ್ ತಂದಿದ್ದೀರಾ? ಏನು ಮಾಡಿಲ್ಲ. ಬರೀ ಭಾಷಣ ಹೊಡ್ಕೊಂಡ್ರೆ ತಮ್ಮ ವೈಯಕ್ತಿಕ ಅಭಿವೃದ್ಧಿ ಮಾಡಿದ್ರಿ. ಎಷ್ಟ್ರಿ ಮೆಡಿಕಲ್ ಕಾಲೇಜು ನಿಮ್ಮ ಹೆಸರಲ್ಲಿ? ಎಷ್ಟು ಆಸ್ತಿ ಮಾಡಿದಿರಿ? 1000 ಕೋಟಿ ಆಸ್ತಿ ಮಾಡಿದಿರಿ. ದಿನ ಬೆಳಗ್ಗೆ ಅಂದ್ರೆ ನಿಮ್ಮ ಮಗ ಪ್ರಿಯಾಂಕ್ ಖರ್ಗೆ ದಿನ ಬೆಳಗ್ಗೆ ಇದ್ರೆ ಏನ್ ಹೇಳ್ತಾರೆ? RSS ನ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನ್ ಮಾಡಕ್ಕಾಯ್ತು RSS ನ ಏಕಚಿತ್ ಒಂದು ಕೂದಲು ಕೂಡ ನಿಮ್ ಕೈಯಲ್ಲಿ ಅಲ್ಲಾಡ್ಸಕ್ಕಾಗಲ್ಲ. ಯಾಕಂದ್ರೆ RSS ಆ ರೇಂಜಿಗೆ ಬೆಳ್ಕೊಂಡಾಗಿದೆ, ಆಯ್ತಾ? ಏನ್ ಕೊಡುಗೆ? ನಿನ್ನೆ ರಿಸಲ್ಟ್ ಬಂತು, ದ್ವಿತೀಯ PUC ಫಲಿತಾಂಶ ತಮ್ಮೆಲ್ಲರಿಗೂ ಗೊತ್ತಿದೆ. ಎಷ್ಟು ನಿಮ್ದು ಪರ್ಸೆಂಟೇಜು? ಲಾಸ್ಟ್ ಇಂದ ಕೆಳಗಡೆ, ಲಾಸ್ಟ್ ಇಂದ ಫಸ್ಟ್. ಇದು ನಿಮ್ ಸಾಧನೆ. ಉಸ್ತುವಾರಿ ಮಂತ್ರಿ ಅಲ್ರಿ ನಿಮ್ ಮಗ ಪ್ರಿಯಾಂಕ್ ಖರ್ಗೆ ನಮ್ ರಾಜ್ಯದ್ದು. ಏನ್ ಮಾಡಿದ್ರೆ? ಏನ್ ಕಿಸಿದ್ದಾರೆ? ಏನ್ ಮಾಡಿದ್ದಾರೆ?